सहाफ़त पूरी दुनिया के लिए अलग पहचान रखती है। हालात कोरोना वायरस के मौके पर अपनी जान की बाजी लगाकर सहाफ़ियों ने खिदमत अंजाम दी हैं। इसे मद्देनज़र रखते हुए कर्नाटका एडिटर्स एंड रिपोर्टर्स एसोसिएशन केरा संघा की तरफ से यौम सहाफ़त मनाया गया। संघा के सदर कलाविदा विष्णु एम.एस. मनी को मौजूद किया गया। बेंगलुरु तहसील जिला संघा के सदर रामेगौड़ा, सेक्रेटरी एम.एन.आर. नटराज ने प्रोग्राम का ऑर्गेनाइजर्स किया। इस मौके पर सी नागराज, म्यूनसिपल सदर अरुण कुमार, इंस्पेक्टर एम. कृष्णप्पा को मेहमान खुसूसी के तौर पर मदऊ किया गया था। यह प्रोग्राम बेंगलुरु तहसील जिला सतह पर होसकोटे में मुनक़िद किया गया। मुनक़िदा प्रोग्राम में एसोसिएशन से जुड़े तमाम रिपोर्टर्स ने शिरकत की। सदाए हिंद उर्दू, मैं हूँ इम्तियाज़ुल्लाह खान काशिफ़ी। इस मौके पर संघा के सदर कलाविदा विष्णु ने कहा कि सहाफ़त किरदार में हम लोगों को नुमायां किरदार निभाने की ज़रूरत है। इस मुज़ाकरे से हुकूमतें सहाफ़ियों को सहूलियात फराहम करने की भी ज़रूरत है। हर मुश्किल काम में सहाफ़ी खबरें पहुँचाने, सही तरीक़ेकारी से काम करने की ज़रूरत है। ದೊರೆಯಬೇಕಾದಂಥ ಸವಲತ್ತುಗಳಿಗೂ ಒಂದೇ. ಯಾವುದೇ ಸಂಘಟನೆ ಸರ್ಕಾರಕ್ಕೆ ಒಂದು ಕೂಗಾಕಿದಾಗ ಆ ಸವಲತ್ತು ಎಲ್ಲ ಪತ್ರಕರ್ತರಿಗೂ ಸಲ್ಲುವಂತ ಕೆಲಸ ಆಗಿದೆ. ದಯಮಾಡಿ ಇವತ್ತು ಏನು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಕರ್ನಾಟಕ ಸಂಪಾದಕ ಮತ್ತು ವರದಿಗಾರ ಸಂಘದ ಈ ಕಾರ್ಯಕ್ರಮಕ್ಕೆ ನೀವೆಲ್ಲ ಬಂದಿದ್ದೀರಾ. ಮತ್ತೊಮ್ಮೆ ನಿಮಗೆ ವಿಶೇಷವಾದ ಒಂದು ಸ್ವಾಗತನ ರಾಜ್ಯ ಸಂಘದಿಂದ ಮತ್ತೊಮ್ಮೆ ನಿಮಗೆ ನಾನು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತು ಪತ್ರಿಕಾ ದಿನಾಚರಣೆ ನಿಮ್ಗೆಲ್ಲರಿಗೂ ಗೊತ್ತಿದೆ. ಕಳೆದ ಒಂದೂವರೆ ವರ್ಷದಿಂದ ಕರೋನಾಕ್ಕೆ ಈ ದೇಶ ಮತ್ತು ಈ ರಾಜ್ಯ, ಈ ಜಿಲ್ಲೆ ತುತ್ತಾದ್ರಿಂದ ಕಾರ್ಯಕ್ರಮಗಳ ಏರ್ಪೇರಾಗಿ ನಡೀತಾ ಇದೆ. ಯಾಕೆಂತ ಹೇಳಿದ್ರೆ ಅವಕಾಶಗಳು ಕಡಿಮೆ ಇದೆ. ನಮಗೆ ಸರ್ಕಾರ, ಜಿಲ್ಲಾಡಳಿತ, ತಾಲೂಕು ಮಟ್ಟದ ಅಧಿಕಾರಿಗಳು ಕೆಲವು ವಿಷಯಗಳಲ್ಲಿ ಕಾರ್ಯಕ್ರಮದ ಮಾಡೋ ವಿಷಯದಲ್ಲಿ ಕೆಲವೊಂದು ನಿಬಂಧನೆಗಳು ಹಾಕೋದ್ರಿಂದ ಆ ಕಾರ್ಯಕ್ರಮಗಳಲ್ಲಿ ದಿನಾಂಕಗಳಾಗ್ಬೋದು, ಸ್ಥಳ ಆಗ್ಬೋದು, ಎಲ್ಲವೂ ಕೂಡ ಬದಲಾವಣೆ ಆದಂಥ ಪರಿಸ್ಥಿತಿನಲ್ಲಿ ಇವತ್ತು ಈ ಭಾಗದಲ್ಲಿ ಮಾಡ್ತಕ್ಕಂಥ ಕೆಲಸ ನಡೀತಾ ಇದೆ. ನಿಜಕ್ಕೂ ಕೂಡ ರಾಮೇಗೌಡರು, ನಟರಾಜ್ ಅವರು, ಮತ್ತು ನಾಗರಾಜ್ ಅವರು, ಬೋಳಪ್ಪನವರು ಮತ್ತಿತರ ಎಲ್ಲ ಸ್ನೇಹಿತರು, ಅವರ ಎಲ್ಲ ಸದಸ್ಯರು, ವಿಶೇಷವಾಗಿ ಈ ಭಾಗದಲ್ಲಿ ಕೇರಾ ಸಂಘದ ಎಲ್ಲ ಸದಸ್ಯರು ಬಹಳ ಕಾರ್ಯಕ್ರಮ ಯಶಸ್ವಿ ಮಾಡಲಿಕ್ಕೆ ಕಂಕಣ ತೊಟ್ಟಿದ್ದಾರೆ. ಅವರು ಎಲ್ರಿಗೂ ಕೂಡ ಶುಭ ಆಗುತ್ತೆ. ಮುಂದಿನ ದಿನಗಳಲ್ಲಿ ಎಲ್ಲ ರೀತಿಯೂ ಒಳ್ಳೆಯದಾಗುತ್ತೆ ಅಂತ ನಾನಾದರೂ ಬಯಸಿ, ಇವತ್ತು ಪತ್ರಕರ್ತರ ಸ್ಥಿತಿಗತಿ ನಿಮಗೆಲ್ಲ ಗೊತ್ತೇ ಇದೆ. ನಾವು ಸರ್ಕಾರವನ್ನು ಕೇಳುವಂಥ ಪರಿಸ್ಥಿತಿ ಬಂದು ಒದಗಿದೆ. ಸಣ್ಣ ಪತ್ರಿಕೆಗಳಾಗ್ಬೋದು, ಜಿಲ್ಲಾ ಪತ್ರಿಕೆಗಳಾಗ್ಬೋದು, ರಾಜ್ಯ ಮಟ್ಟದ ಪತ್ರಿಕೆಗಳಾಗ್ಬೋದು, ಪ್ರಾದೇಶಿಕ ಪತ್ರಿಕೆಗಳಾಗ್ಬೋದು, ಅವುಗಳ ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ಇವತ್ತು ನಾವು ಹೋರಾಟ ಮಾಡಬೇಕಾದಂಥ ಅನಿವಾರ್ಯ ಪರಿಸ್ಥಿತಿಗೆ ನಾವು ತಲುಪಿದ್ದೇವೆ. ಯಾಕೆ ಬಂತು ಈ ಪರಿಸ್ಥಿತಿ ಅಂತಕ್ಕಂಥ ವಿಚಾರಗಳು ನಿಮಗೆ ಗೊತ್ತಾಗಬೇಕು ಅಂತ ಹೇಳಿದಾಗ ಕೆಲವಾರು ಸಮಸ್ಯೆಗಳು, ಈ ಸರ್ಕಾರದ ವೈಫಲ್ಯಗಳಾಗ್ಬೋದು, ಅಧಿಕಾರಿಗಳ ನಿರ್ಲಕ್ಷ್ಯತೆ ಆಗ್ಬೋದು, ಜೊತೆಗೆ ನಮ್ಮಲ್ಲಿರ್ತಕ್ಕಂಥ ಸಂಘಟನೆಗಳ ಭಿನ್ನ ಅಭಿಪ್ರಾಯಗಳು ಅಥವಾ ಭಿನ್ನ ಮತಗಳು, ಇವೆಲ್ಲವೂ ಕೂಡಿಸಿ ನಾವು ನಮ್ಮ ಮಾಧ್ಯಮ